ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡ್ತಾ ಇದ್ದೀವಿ ಮೈನ್ಕ್ರಾಫ್ಟ್. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ನಾವು ನಮ್ಮ ಬೇಸ್ ಮಾಡಿದ್ವಿ, ಹಾಗೆ ನಾನು ನನ್ನ ಫುಲ್ ಐರನ್ ಆರ್ಮರ್ ಮಾಡಿದ್ದೆ. ಬಟ್ ಲಾಸ್ಟ್ ಎಪಿಸೋಡಲ್ಲಿ ಒಬ್ಬರು ಕಮೆಂಟ್ ಹಾಕಿದರು, ಬ್ರೋ ನಿಮ್ಮದೇ ಓನ್ ಸಿಗ್ನೇಚರ್ ಸ್ಕಿನ್ ಮಾಡಿ ಅಂತ. ಅದಕ್ಕೋಸ್ಕರ ನಿಮಗೋಸ್ಕರ ಇಲ್ಲಿ ತಂದಿದ್ದೀನಿ ನನ್ನದೇ ಒಂದು ಸಿಗ್ನೇಚರ್ ಸ್ಕಿನ್. ಇದನ್ನು ಚಿಕ್ಕದಾಗಿ ತೋರಿಸ್ತೀನಿ ಹೇಗೆ ಮಾಡಿದೆ ಏನೇನು ಅಂತ. ಇದು ಹಿಂದೆಗಡೆ ಜಿ ಅಂತ ಬರೆದಿದೆ, ಬಟ್ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಜಿ ಅಂತ. ಒಂಚೂರು ಕೈ ಮೇಲೆ ಬಂದುಬಿಟ್ಟಿದೆ, ಬಟ್ ಆದರೂ ಏನೇ ಅಂದರೂ ಮಸ್ತಾಗಿದೆ ಸ್ಕಿನ್ನು. ಗೈಸ್, ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ವಿಲೇಜಲ್ಲಿ ರೇಡ್ ಮಾಡಿಸ್ತಿದ್ದೀವಿ. ಮಸ್ತಾಗಿರುತ್ತೆ, ಫುಲ್ ವೀಡಿಯೋ ನೋಡ್ರಿ. ಫುಲ್ಲು ಇಂಟೆನ್ಸಿವ್ ಸಿಚುವೇಶನ್ಸ್ ಎಲ್ಲ ಬರ್ಬೋದು. ಇನ್ನೊಂದು ಸತಿ ಸೋತೋಗ್ಬಿಟ್ಟಿದೆ ಗುರು, ಈ ವರ್ಲ್ಡಲ್ಲಿ 2-3 ಸತಿ ಹೊಗೆ ಬಟ್ ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತೆ. ಬನ್ನಿ ಇವಾಗ ರೇಟ್ ಸ್ಟಾರ್ಟ್ ಮಾಡ್ಬಿಡೋಣ. ನಂಗೆ ಯಾಕೋ ಇವಾಗ ನೈಟ್ ಆಗುತ್ತೆ ಅಂತ ಫುಲ್ ಸ್ಟ್ರಾಂಗ್ ಫೀಲಿಂಗ್ ಬರ್ತಿದೆ. ಫಸ್ಟು ನೈಟ್ ಆಗಿಬಿಟ್ಟು ಬೆಳಗ್ಗೆ ಆಗಿಬಿಡ್ಲಿ, ಆಮೇಲೆ ರೇಟ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮಧ್ಯದ ರೇಡಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಒಂದು ಡೈಮಂಡ್ ಸಾಡೇ ಮಾಡ್ಕೊಬಿಡ್ತೀನಿ. ಏನೇನೋ ವೇಸ್ಟ್ ಮಾಡೋ ಬದಲು ಡೈಮಂಡ್ ಸಾಡ್ ಇರಲಿ. ಇವಾಗ ಹೆಂಗಿರೋ ನಾವು ಫೈಟ್ ಮಾಡಬೇಕಲ್ವಾ, ತುಂಬ ಯೂಸ್ ಆಗುತ್ತೆ. ಫಸ್ಟು ಬನ್ನಿ ಡೈಮಂಡ್ ಸಾಡ್ ಮಾಡ್ಕೊಬಿಡೋಣ. ಇಲ್ಲಿ ನೋಡಿ ಗೈಸ್, ನಮ್ಮ ಡೈಮಂಡ್ ಸಾಡ್ ಬಂದಿದೆ ಕೈಯಲ್ಲಿ, ಮಸ್ತಾಗಿದೆ ನೋಡೋಕ್ಕೆ. ನೆಕ್ಸ್ಟ್ ಎಪಿಸೋಡ್ ಏನದ್ರ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಫುಲ್ ಟ್ರೈ ಮಾಡ್ತೀನಿ. ನಿಮಗೆ ಏನು ಕೇಳಿದ್ದೀರಾ ಅದನ್ನು ಮಾಡೋದಕ್ಕೆ. ಮೈನ್ಕ್ರಾಫ್ಟ್ ಮೇಲೆ ಬೇಕಾ ಅಥವಾ ಬೇರೆ ಗೇಮ್ಸ್ ಮೇಲೆ ಬೇಕಾ ಅಂತ ಕಮೆಂಟ್ ಮಾಡಿ. ನಾನು ಫುಲ್ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸದ್ಯಕ್ಕೆ ಇವಾಗ ನೈಟ್ ಆಗೋದಕ್ಕೆ ವೆಯ್ಟ್ ಮಾಡೋಣ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನೈಟ್ ಆಗ್ತಾ ಬಂತು. ಒಂದು ಸ್ವಲ್ಪ ಇದು ಕೂಡ ಕಲೆಕ್ಟ್ ಮಾಡ್ತಾಯಿದ್ದೆ, ಏನಂತಾರೆ ಬ್ಲಾಕ್ಸ್ನ. ಯಾಕೆಂದರೆ ಬೇಕಾಗುತ್ತೆ ಇವಾಗ ಫೈಟ್ ಟೈಮಲ್ಲಿ. ಏನಾದರೂ ಸಡನ್ನಾಗಿ ಏನಾದರೂ ಮಾಬ್ಸ್ ಏನಾದ್ರು ಬಂದೇ ಬರುತ್ತಲ್ವ, ಅವರು ಹೊಡಿಯೋಕ್ಕೆ ಬಂದಾಗ ಸ್ವಲ್ಪ ಮೇಲ್ಗಡೆಗೆ ಹೋಗಿ ಬಚಾವಾಗ್ಬೋದಲ್ವ, ಅದೇ ರೀಸನ್ಗೋಸ್ಕರ. ಇವಾಗ ಫೈನಲಿ ನೈಟ್ ಆಗಿದೆ, ಸನ್ಸೆಟ್ ಆಗಿದೆ. ಮಲ್ಕೊಂಬಿಟ್ಟು ಬೇಗ ಡೇ ಮಾಡಿ ಸೀದಾ ನಮ್ಮ ಪೋಷನ್ ಕುಡಿಯೋಣ. ಇಲ್ಲಿ ಅಲ್ಲಿ ಫುಡ್ಡಿಗೆ ಕುಕ್ ಹಾಕಿದ್ದು ಒಂದು ಸ್ವಲ್ಪ ಎತ್ಕೊಂಡೆ, ಇಲ್ಲಿ ಫುಲ್ ಇದೆ, ಎತ್ಕೊಬಿಡೋಣ. ಮಸ್ತಾಗಿ ಇಲ್ಲಿ ಮಾಬ್ಸ್ ಸ್ಪಾನ್ ಆಗುತ್ತೆ. ಇದೆಲ್ಲ ಫಾರ್ಮೆಲ್ಲ ಏನು ಬೇಕಾಗಿಲ್ಲ ಇಲ್ಲಿ. ಓಕೆ, ಮಲ್ಕೊಂಬಿಟ್ಟು ಡೇ ಮಾಡೋಣ ಗಾಯ್ಸ್. ಓಕೆ, ಇನ್ನೂ ಏನಾದರೂ ನಿಮ್ಗೇನಾದ್ರು ಬೇಕು. ಇವಾಗ ಯಾರೋ ಒಬ್ಬರು ಸ್ಕಿನ್ ಬಗ್ಗೆ ಹೇಳಿದರು, ನಾನು ಓನ್ ಸ್ಕಿನ್ ಮಾಡಿದೆ. ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂದರೆ ಹೇಳಿ, ನಾನು ಫುಲ್ ಟ್ರೈ ಮಾಡ್ತೀನಿ ಅದನ್ನು ಮಾಡೋಕ್ಕೆ. ಮೈನ್ಕ್ರಾಫ್ಟ್ ವೀಡಿಯೋ ಲೇಟ್ ಆಗಿದೆ, ಅದಕ್ಕೋಸ್ಕರ ಫುಲ್ಲು ನಂಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮಾಡೋದು ಓನ್ ಸ್ಕಿನ್ ಅಂತ. ಅದಕ್ಕೋಸ್ಕರ ಇವಾಗ ಬನ್ನಿ ಸೀದಾ ಪೋಷನ್ ಕುಡಿದ್ಬಿಟ್ಟು ರೇಡ್ನ ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಇದೆ. ಇವಾಗ ಆ ಕಡೆ ಒಂದು ಸ್ವಲ್ಪ ಏನಂತಾರೆ ಫುಡ್ ಕುಕ್ ಮಾಡೋಕೆ ಇಟ್ಟಿದೆ, ಅದನ್ನು ಕೂಡ ಎತ್ಕೋಬೇಕಷ್ಟೆ. ಇವಾಗ ಸದ್ಯಕ್ಕೆ ಇಲ್ಲಿ ಎತ್ಕೊಬೋಣ. ಓಕೆ ಗೈಸ್, ಇಲ್ಲಿ ಫುಡ್ ಎತ್ಕೊಬೋಣ. ಚೂರಿತ್ತಷ್ಟೇ, ಯಾಕೆಂದರೆ ಇನ್ನು ಮಿಕ್ಕಿದ್ದೆಲ್ಲ ಎತ್ಕೊಬಿಟ್ಟಿದ್ದೆ, ಅದಕ್ಕೋಸ್ಕರ. ಅಯ್ಯೋ, ಗೋಲಮ್ ನೋಡಿದ್ರೆ ಫುಲ್ ಹೋಗೇ ಬಿಟ್ಟಿದ್ದಾನೆ. ಇವಾಗ ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಗೊತ್ತಾಗ್ತಾಯಿಲ್ಲ. ಸೌಂಡು ಕೂಡ ಏನು ಕೇಳಿಸ್ತಾ ಇಲ್ಲ. ಓಕೆ, ರೇಡ್ ಸ್ಟಾರ್ಟ್ ಆಗಿದೆ, ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ರೇಡು. ಒಂಚೂರು ಏನಾದ್ರು ನಿಮ್ಗೇನಾದರೂ ಇದ್ರದ್ದು ಸೌಂಡ್ ಏನಾದ್ರು ಬರ್ತಾಯಿದ್ರೆ ಚೂರು ಅಡ್ಜಸ್ಟ್ ಮಾಡ್ಕೊಬಿಡಿ. ಓಕೆ, ಇಲ್ಲೆಲ್ಲೂ ಸ್ಪಾನೇ ಆಗಿಲ್ಲ ಗುರು, ಇನ್ನು ಇವಾಗ ಸ್ಟಾರ್ಟ್ ಆಗ್ಬೋದು ಮೋಸ್ಟ್ಲಿ. ಹುಡುಕ್ತಿದ್ದೆ ಇಷ್ಟೊತ್ತು. ನಮ್ಮ ಗೋಲಮ್ಮೆ ಹೊಡೆದಾಗ್ತಾ ಇದ್ದಾನೆ ಎಲ್ಲರನ್ನೂ. ನನಗೆ ಮಾತ್ರ ಒಬ್ಬರು ಕಾಣಿಸ್ತಾ ಇಲ್ಲ, ಎಲ್ಲಿಂದ ಬರ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ನಾನು ಐರನ್ ಆರ್ಮರಲ್ಲಿ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ರೇಡ್ನ. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಗುರು. ಒಟ್ಟಿನಲ್ಲಿ ಈ ಕಡೆಯಿಂದಾನೇ ಬಂದಿದ್ದು. ಓ, ಬಂದರು. ಅಯ್ಯೋ, ಶಿಟ್. ನಾನು ದೊಡ್ಡದಾಗಿ ಹೋಗ್ಬಿಟ್ಟೆ ಹೊಡಿಯೋ ಥರ. ಯಾರೋ ಬೇರೆ ಹೊಡಿತಾ ಇದ್ದಾರೆ ಗುರು. ಓಕೆ, ನಂಗೆ ಗೊತ್ತಿರಲಿಲ್ಲ ಇವರು ಇಷ್ಟೊಂದು ಸ್ಟ್ರಾಂಗ್ ಇರ್ತಾರೆ ಅಂತ. ಬಟ್ ಇಬ್ಬರನ್ನಾದರೂ ಕೂಡಾಕಿದ್ದೀನಿ. ಓಕೆ, ಬಾ ಹೊಡಿ. ಅಯ್ಯೋ, ಶಿಟ್. ಓಕೆ, ಇವನು ಬಂದರೆ ಮಸ್ತಾಗಿ ಕೊಡ್ತಾ ಇರ್ತಾರೆ. ಓ ಶಿಟ್. ನಾನು ಒಂದು ಸ್ವಲ್ಪ PvPಲಿ ಒಂದು ಸ್ವಲ್ಪ ವೀಕ್ ಇದ್ದೀನಿ, ಬಟ್ ಆದರೂ ಅಷ್ಟೊಂದು ಏನಿಲ್ಲ. ಇನ್ನು ಇಬ್ಬರಿದ್ದಾರೆ ಇಲ್ಲೇ, ನನ್ನ ಕಣ್ಮುಂದೆನೇ ಒಬ್ಬ ಇದ್ದಾನೆ. ಇನ್ನೊಬ್ಬ ಎಲ್ಲಿದ್ದಾನೋ ಗೊತ್ತಿಲ್ಲ. ಇಲ್ಲೇ ಇಷ್ಟೊಂದು ಕಷ್ಟ ಆಗ್ತಿದ್ರೆ ಇನ್ನು ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಓಕೆ, ಆಫಟ್ ಗುರು, ಓಡೋ. ಫುಲ್ ಇಂಟೆನ್ಸ್ ಆಗ್ತಿದೆ. ಈ ಕಡೆ ಓಡಿ ಬಂದು ಊಟ ತಿನ್ಬಿಟ್ಟು ವಾಪಸ್ ಹೋಗ್ತೀನಿ ನಾನು.
ಯಾಕೆಂದರೆ ಐರನ್ ಆರ್ಮರ್ ಗುರು, ಅವನ ಹತ್ರ ಐರನ್ ಆ್ಯಕ್ಸ್ ಇದೆ, ನನ್ನ ಹತ್ರನೂ ಇದೆ, ಬಟ್ ಯೂಸ್ ಮಾಡೋಕ್ಕಾಗಲ್ಲ. ಶೀಲ್ಡ್ ಇತ್ತಲ್ಲ ಗುರು, ಅದೇನು ಗುರು ಹೊಡೆದ? ಪ್ರಾಬ್ಲಮ್ ಏನಿಲ್ಲ, ದೂರ ಏನಿಲ್ಲವಲ್ಲ, ಪ್ರಾಬ್ಲಮ್ ಏನಿಲ್ಲ. ಬಟ್ ಆದರೂ ಈ ಥರ ಸಾಯ್ಬಾರ್ದಾಗಿತ್ತು, ತುಂಬ ಬೇಜಾರಾಗ್ತಿದೆ. ಅಂದರೆ ಐರನ್ ಆರ್ಮರ್, ಐರನ್ ಟೂಲ್ಸಲ್ಲಿ ಆಬ್ವಿಯಸ್ಲಿ ಸಾಯ್ತೀವಿ. ಗೋಲಮ್ಸು ಕೂಡ ಹೆವಿಯಾಗಿ ಸ್ಪಾನ್ ಮಾಡಿದ್ದಾರೆ ಐರನ್ ಇವರು ವಿಲೇಜರ್ಸು. ನಾನು ಜಾಸ್ತಿ ನನ್ನ ಐರನ್ ಆರ್ಮರ್ನ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಆಮೇಲೆ ಗೊತ್ತಲ್ವಾ ನಿಮಗೂ, ಬಾಬಾ ರ್ಯಾವೇಜರ್ ಬಂದಿದ್ದಾನೆ ಗುರು ಈ ಸತಿ. ರ್ಯಾವೇಜರ್ ಬಂತು. ಶಿಟ್. ಅಯ್ಯೋ, ಈ ನೀರಿಗೆ ಬೇರೆ ಬಿದ್ದೆ. ಎಷ್ಟು ಬ್ಲಾಕ್ ಹೋಗ್ಬೇಕಂತ ಗೊತ್ತಿಲ್ಲ ನನಗೆ, ಸುಮ್ಮನೆ ಹೋಗ್ತಿದ್ದೀನಿ ಅಷ್ಟೇ. ಚೂರು ಕೆಳಗಡೆ ಹೋಗ್ಬಿಡ್ತೀನಿ. ಶಿಟ್ ಹೆಂಗೂರು ಇದು? ಓಕೆ, ಇನ್ನೊಂದು ಚೂರು ಹೈಟ್ಗೆ ಹೋಗೋಣ. ರ್ಯಾವೇಜರ್ನಂತೂ ಕೆಳಗಡೆ ನಿಂತ್ಕೊಂಡಂತೂ ಸಾಯಿಸೋಕ್ಕಾಗಲ್ಲ. ಸಾಯಿ ಬೀಳ್ತಾ ಇಲ್ಲ ಗುರು ಇದಕ್ಕೆ. ಸತ್ತಾಯಿತು. ಓಕೆ, ಸ್ಯಾಡಲ್ ಸಿಕ್ತು ಗುರು, ಮಸ್ತು. ಯಾಕೆ ಅಂದರೆ ಇವಾಗ ನಮ್ಮ ಹತ್ರ ಹಾರ್ಸ್ ಇದೆ, ಬಟ್ ಅದನ್ನು ರೈಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸದ್ಯ ಇವಾಗ ಸ್ಯಾಡಲ್ ಸಿಕ್ತು. ಎಲ್ಲ ವಿಲೇಜರ್ಸ್ ಯಾಕೆ ಆಚೆ ಓಡಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ಅವರೇ ಗಂಟೆ ಹೊಡಿತಾರೆ, ನಾನೇ ಹೊಡಿತೀನಿ, ನೀವು ಒಳಗಡೆ ಹೋಗಿ ಸಾಕು. ಗಂಟೆ ಹೊಡಿಯೋಕ್ಕೆ ಶಿಟ್. ಏನು ಗುರು ಇದು, ಇಷ್ಟೊಂದು ಜನ ಬಂದ್ಬಿಟ್ರು? ಓ ಬ್ರೋ, ತುಂಬ ಜನ ಇದ್ದಾರೆ ಗುರು, ಸಾಯಿಸೋದು ತುಂಬ ಕಷ್ಟ. ತುಂಬ ಆ್ಯರೋಸ್ ಹೊಡಿತಿದ್ದಾರೆ. ಅಯ್ಯೋ, ಏನು ಗುರು ಇಷ್ಟೊಂದು ಜನ ಅವರೇ. ಅಯ್ಯೋ ಗೋಲಮ್, ನೀನೇ ಕಾಪಾಡಬೇಕು. ನನ್ನ ಕೈಲಂತ ಇಷ್ಟೊಂದು ಜನ ಹೊಡಿಯೋಕ್ಕಾಗಲ್ಲ. ಯಪ್ಪ, ಎಷ್ಟು ಜನ ಬರ್ತಾವ್ರಲ್ಲ ಗುರು. ಶೀಟ್, ತುಂಬ ಜನ ಬರ್ತಾಯಿದ್ದಾರೆ. ಇವರೆಲ್ಲ ಆಚೆ ಯಾಕೆ ಗುರು ಇದ್ದಾರೆ? ಓಕೆ, ಹೀಲ್ ಆಗಿಬಿಡೋಣ. ಗೋಲಮ್ ನೋಡ್ಕೊತಾ ಇದ್ದಾನೆ. ಓಕೆ, ಇಲ್ಲೊಂದು ವಿಚ್ಚಿದೆ ಅಷ್ಟೇ, ಈ ವಿಚ್ಚಿಗೆ ಮುಗಿಸ್ಬಿಡೋಣ. ಗುರು ಏನು ಗುರು ಇಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿ, ಹಿಂದೆ ನೋಡ್ರಿ, ಹಿಂದೆ ಎಷ್ಟು ದೂರ ಹೋದ್ರು ಬರ್ತಾನೆ ಅವ್ರು ಗುರು, ಬಿಡ್ತಾನೆ ಇಲ್ಲ ಹಿಂದೆ. ಓಕೆ, ರ್ಯಾವೇಜರ್ ಏನು ಗುರು ಅಷ್ಟು ಬೇಗ ಓಡ್ ಬಂದ್ಬಿಡ್ತು. ಓಕೆ, ಬರೀ ರ್ಯಾವೇಜರ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ಬಂದರೆ ಕಷ್ಟ ಆಗಿಬಿಡುತ್ತೆ. ಏನು ಗುರು ಬಿಡ್ತಾನೆ ಇಲ್ಲ. ಇಷ್ಟು ದೂರ ನಾನು ಏನಾದ್ರು ಬಂದು ಹೊಗೆ ಹಾಕ್ಸ್ಕೊಂಡ್ರೆ ಅಷ್ಟೇ ಕತೆ. ಇಷ್ಟು ದೂರ ಬಂದ್ಬಿಟ್ಟು ಹೊಗೆ ಹಾಕ್ಸ್ಕೊಂಡ್ರೆ ಮುಗೀತು ಗುರು ನನ್ನ ಕತೆ. ಈ ಸತಿ ಇದೆಲ್ಲ ಬಂದಿದೆ ಗುರು. ಫಸ್ಟ್ ಹೋಗಿ ಮಲ್ಕೊಬಿಡ್ತೀನಿ, ಇಲ್ಲ ಅಂದರೆ ಈ ಮಾಬ್ಸು ಬಂದು ಸ್ಟಾರ್ಟ್ ಮಾಡ್ತಾರೆ, ಝಾಂಬೀಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಹೊಡಿಯೋಕ್ಕೆ. ಆಮೇಲೆ ವಿಲೇಜರ್ಸ್ ಎಲ್ಲ ಆಚೆ ಓಡಾಡ್ತಾ ಇದ್ದಾರೆ ಪೀಸಾಗಿ, ಅವ್ರನ್ನೆಲ್ಲ ಝಾಂಬೀಸ್ ಎಲ್ಲ ಮುಗಿಸೇ ಬಿಡುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಗುರು ಆಡೋಕ್ಕೆ. ಮಲ್ಕೊಬಿಡ್ತೀನಿ ಇವಾಗ ಸದ್ಯಕ್ಕೆ, ಡೇ ಆಗಿಬಿಡ್ಲಿ. ಇಲ್ಲಿ ಒಬ್ಬ ಇದ್ದರೆ ಹೆಂಗೆಂಗೋ ಕಂಟ್ರೋಲ್ ಮಾಡ್ಕೊಬಿಡ್ಬೋದು, ಇಬ್ಬಿಬ್ರು ಇದ್ದಾರಲ್ವ ಅದಕ್ಕೆ ಕಷ್ಟ ಆಗ್ತಿದೆ. ಆಮೇಲೆ ಇದು ಬೇರೆ ಬರ್ತಾಯಿದೆ ನನ್ನ ಹಿಂದೆ ಕಾಟ ಕೊಡೋಕ್ಕೆ. ಅವ್ನು ಬಂದ. ಈ ಗೋಲಮ್ಮೆ ಸ್ಪಾನ್ ಆಗ್ತಾಯಿಲ್ಲ ಗುರು, ವಿಲೇಜರ್ ಸ್ಪಾನೇ ಮಾಡ್ತಾಯಿಲ್ಲ. ಒಂಚೂರು ದೂರ ಹೇಳ್ಕೊಂಡು ಹೋಗ್ತೀನಿ ಇವನ್ನ. ಶಿಟ್ ಚೂರು ದೂರ ಹೇಳ್ಕೊಂಡು ಹೋದಾಗ ಇವ್ನು ನೋಡಿಯೋದು ಈಸಿ ಆಗಿಬಿಡುತ್ತೆ. ಇವನು ಒಬ್ಬನೇ ಸಿಕ್ಕಾಕೊಂತಾನೆ. ಚೂರು ಹೈಟ್ಗೆ ಹೋಗ್ಬಿಡ್ತೀನಿ, ಈಸಿ ಆಗಿಬಿಡುತ್ತೀನ. ಓಕೆ, ಇವಾಗ ಬರೋ ಬಾ. ಇವನಾದ್ಮೇಲೆ ಇನ್ನೊಬ್ಬ ಇರ್ತಾನೆ ಅಷ್ಟೇ. ಇದ್ರೊಳಗಡೆ ಇದ್ದಾನೆ ಅನಿಸ್ತಿದ್ದಿಲ್ಲ. ಶಿಟ್ ಬೈ ಮಿಸ್ಸಾಗಿ F5 ಒತ್ಬಿಟ್ಟೆ ನಾನು. ಓಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಇವರು ಫಾಸ್ಟಾಗಿ ಓಡಾಡ್ತಾರೆ ಗುರು, ಅದೇ ಪ್ರಾಬ್ಲಮ್ಮು. ನೋಡಿ ಎಷ್ಟು ಬೇಗ ಬರ್ತಾವನೆ. ಟ್ರೈ ಮಾಡ್ತಾಯಿದ್ದೀನಿ ಬರೀ ಕ್ರಿಟಿಕಲ್ ಹೊಡಿಯೋಕ್ಕೆ. ಲೆಟ್ಸ್ ಗೋ. ಟೋಟಮ್ ಸಿಕ್ತು. ಇನ್ನೊಂದು ರೇಡ್ ಇದೆಯಾ ಗುರು? ಆಗಲ್ಲ ಗುರು, ಇದು ಮೇಲಾಗಲ್ಲ. ಬಾ. ಅಯ್ಯೋ ಏನಿಲ್ಲ ಗುರು, ಕ್ಲಚ್ ಮಾಡೋಕ್ಕೂ. ನೋಡು ಗುರು, ಇವನು ಎಷ್ಟು ಕೇರ್ಲೆಸ್ ಇದ್ದಾನೆ. ಇವನ್ನ ಟೀಮಿಂದ ತೆಗ್ದಾಕ್ರೋ, ವೇಸ್ಟ್ ಪಡಿ. ಇವನು ಅಷ್ಟು ಹೊಡೆದ್ರೂ ಹಿಂದೆನೇ ಬರ್ತಾಯಿಲ್ಲ. ಇವನು ಯಾರು ಗುರು? ಇನ್ನು ಪ್ರೋ ಪ್ಲೇಯರು. ಶಿಟ್. ಇದು ಎಷ್ಟನೇ ಸತಿ ನೋಡಿ ಗುರು? ಇದು 3ನೇ ಸತಿ ಸತ್ತಿದ್ದು. 3 ಸತಿ ಹೋಗಿ ಹಾಕ್ಸ್ಕೊಂಡಿದ್ದೀನಿ. ಶಿಟ್. ಟೋಟಮ್ ಯೂಸ್ ಮಾಡಿಬಿಟ್ಟೆ ಗುರು.
ಥೋ ಇವ್ನು ಯಾರು ಗುರು ಟೋಟಮ್ ಯೂಸ್ ಮಾಡ್ಬಿಟ್ಟೆ ನಿನ್ನಿಂದ. ಥೋ ಐಟಮು ಕಲೆಕ್ಟ್ ಆಗಿಲ್ಲ ಸರಿಯಾಗಿ. ನಿನ್ನಿಂದ ಟೋಟಮ್ ಯೂಸ್ ಮಾಡಿದೆ ಗುರು ನಾನು. ಓಕೆ ಗೈಸ್, ಇಲ್ಲಿ ಅಡಿಗೆ ಮಲ್ಕೊಂಡೆ ಇವಾಗ. ಡೇ ಹಾಕಾಯ್ತೀನಿ. ಓಕೆ, ಡೇ ಆಗಿದೆ. ಇವಾಗ ಹೋಗೋಣ ಗೈಸ್. ಓಕೆ, ಟೋಟಮ್ ಸಿಕ್ತು ಗುರು ಒಂದಾದ್ರು. ಇನ್ನಿಬ್ಬರಿದ್ದಾರೆ, ಇವ್ರಿಗೆ ಹೊಡೆದ್ಮೇಲೆ ಐ ಥಿಂಕ್ ಸೊ ಹೀರೋ ಆಫ್ ದ ವಿಲೇಜ್ ಸಿಗುತ್ತೆ. ವಿಲೇಜಲ್ಲಂತೂ ನಿಜವಲ್ಲೂ ಯಾರೂ ಕಾಣಿಸ್ತಾ ಇಲ್ಲ. ಫುಲ್ಲು ಭಯ. ಶಿಟ್ ಯಾಕ್ರು ಹಿಂಗೆ ಧರಿಸ್ತೀರಾ? ಯಪ್ಪ, ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಓಕೆ, ನಾನು ಮಕ್ಕಳ ಇಷ್ಟೊಂದು ಎದುರಿಸ್ತೀರಾ? ಓಕೆ, ಫೈನಲಿ ಗೈಸ್ ಹೀರೋ ಆಫ್ ದ ವಿಲೇಜ್ ಸಿಕ್ಕಿದೆ. ಅದು 4-5 ಸತಿ ಸತ್ಮೇಲೆ. ಉಯ್, ಎಲ್ಲೆಲ್ಲಿಂದ ಹಾರ್ಕೊ ಬರ್ತಿರಲ್ಲೋ. ಎಲ್ಲ ವಿಲೇಜಸ್ ಸತ್ತೋಗಿದ್ದಾರೆ. ಸದ್ಯ ನಾನೊಂದು ಸ್ವಲ್ಪ ನಮ್ಮ ಬಿಗ್ ಬ್ರೈನ್ನ ಯೂಸ್ ಮಾಡಿ ಇಬ್ಬರನ್ನ ಟ್ರ್ಯಾಪ್ ಮಾಡಿಬಿಟ್ಟೆ. ಸದ್ಯ ಇವ್ರನ್ನಾರು ಬ್ರೀಡ್ ಮಾಡಿಸೋಣ. ಇವಾಗ ನಾನು ಇಲ್ಲೊಂದು ಚಿಕ್ಕದಾಗಿ ಒಂದು ಹಾಲ್ ಥರ ಮಾಡೋಣ ಅಂತಿದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ವಿಲೇಜರ್ ಹಾಲ್ ಮಾಡಿಬಿಟ್ಟು ಬೇಗ 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 ಬಾ 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 ರೈಡ್ ಮಾಡೋಣ ಇವನ್ನ. ಲೆಟ್ಸ್ ಗೋ ಬ್ರೋ, ಬನ್ನಿ ಬ್ರೋ, ಹೋಗೋಣ ಬ್ರೋ. ಓಕೆ, ಮಜಾ ಬರುತ್ತೆ. ಆಚೆನೂ ಹೋಗೋಕ್ಕಾಗ್ತಿಲ್ವಲ್ಲ ಗುರು. ಬೇಡ ಬಿಡು, ಹೋಗಲಿ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಗೈಸ್ ಈ ಒಂದು ಎಪಿಸೋಡಲ್ಲಿ ಇಷ್ಟೇ. ತುಂಬ ಜಾಸ್ತಿ ಲೆಂತಿ ಆಗಿಬಿಟ್ಟಿದೆ. ಯಾಕೆ ಗೊತ್ತಾ? 4-5 ಸತಿ ಸತ್ರ ಇನ್ನೇನು ಗುರು ಆಗುತ್ತೆ ನೋಡಿ. ಇಲ್ಲಿ 1 2 3 4 5 5 4 ಸತಿ ಅಷ್ಟೇ. ಇಲ್ಲ ಹೌದೌದು 4 ಸತಿ ಸಚ್ಚಿದ್ದೀನಿ ಗುರು. ಯಪ್ಪ. ಓಕೆ, ನೋ ಪ್ರಾಬ್ಲಮ್. ಸದ್ಯ ಇಬ್ಬರನ್ನಾರು ಟ್ರ್ಯಾಪ್ ಮಾಡಿದ್ದೆ, ಇಲ್ಲಾಂದರೆ ಅವರು ಕೂಡ ಉಳಿತಿರಲಿಲ್ಲ. ಇಲ್ಲೂ ಮನೇಲೆಲ್ಲ ನೋಡಬೇಕು ಇದರ ಇಲ್ವಾ ಅಂತ. ಮನೇಲಿ ಹೋಗಿ ಬಚ್ಚಿಕೊಳ್ಳೋಕ್ಕಾಗಲ್ಲ ಗೈಸ್. ಅಂದರೆ ಇವರು ಡೋರು ಎಲ್ಲ ಹೊಡಿತಾರೆ, ಡೋರು ಎಲ್ಲ ಓಪನ್ ಮಾಡ್ಬಿಟ್ಟು ನುಗ್ತಾರೆ. ಮನೇಲಿ ಬಚ್ಚಿಕೊಂಡ್ರೆ ಯೂಸೇ ಇರಲ್ಲ. ಸದ್ಯ ಗುರು ಇಲ್ಲಿ ಬ್ಲಾಕ್ ಮಾಡಿದ್ದೆ, ಇಲ್ಲ ಅಂದರೆ ಬೇರೆ ವಿಲೇಜ್ ಹುಡುಕ್ಬೇಕಾಗಿರೋದು ಇವಾಗ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಬರೀ ಇಷ್ಟೇ. ನಿಮಗೆ ನೆಕ್ಸ್ಟ್ ಎಪಿಸೋಡ್ ಏನರ ಮೇಲೆ ಬೇಕು ಅಥವಾ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ಫುಲ್ಲು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಗೈಸ್. ತುಂಬ ಕಷ್ಟಪಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಗುರು. ಯಾಕೆ ಮಾಡಲ್ಲ? ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇವತ್ತಿನ ವಿಡಿಯೋಲಿ ಬರೀ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.